ಮೊನ್ನೆ ಬಿಗ್ ಬಾಸ್ ಮನೆಗೆ ರಘು ಅವರ ಪತ್ನಿ ಹಾಗೂ ಮಗ ಬಂದಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಯಾವ ರೀತಿ ಪ್ರೀತಿಯನ್ನ ತೋರಿಸಿದ್ರು, ಕಾಳಜಿಯನ್ನ ತೋರಿಸಿದ್ರು ಅನ್ನೋದನ್ನ ಈ ಹಿಂದೆ ವಿಡಿಯೋ ಮೂಲಕ ನಿಮ್ಮ ಮುಂದೆ ತೆರೆದಿಟ್ಟಿದ್ದೆ. ನೀವು ಕೂಡ ಎಪಿಸೋಡ್ನಲ್ಲಿ ಆ ದೃಶ್ಯಗಳನ್ನ ಕಣ್ತುಂಬಿಕೊಂಡಿದ್ರಿ. ಆದರೆ ಲೈವ್ನಲ್ಲಿ ಇನ್ನಷ್ಟು ಅದ್ಭುತವಾಗಿತ್ತು ಆ ಸನ್ನಿವೇಶ. ಇನ್ನು ಆ ಸಂದರ್ಭದಲ್ಲಿ ರಘು ಅವರ ಪತ್ನಿ ಗ್ರೀಷ್ಮಾ ಹಾಗೆ ಮಗ ರೋನಿತ್ ಅವರು ಒಂದಷ್ಟು ಥಿಂಗ್ಸ್ಗಳನ್ನು ರಕ್ಷಿತಾಗೋಸ್ಕರ ಸ್ಪೆಷಲ್ ಆಗಿ ತೆಗೆದುಕೊಂಡು ಬಂದಿದ್ರು. ಅದರಲ್ಲೂ ಕೂಡ ರಘು ಅವರ ಪತ್ನಿ ಗ್ರೀಷ್ಮಾ ಅವರು ರಕ್ಷಿತಾ ಶೆಟ್ಟಿ ಅವರಿಗೋಸ್ಕರ ಒಂದು ಸುಂದರವಾದಂತಹ ಸೀರೆ, ಅದನ್ನು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಕೊಂಡೇ ಬಂದಿದ್ರು. ಜೊತೆಗೆ ಆಕೆಗೋಸ್ಕರ ಬಳೆ, ಕ್ಲಿಪ್ ಇದೆಲ್ಲವನ್ನ ಕೂಡ ತೆಗೆದುಕೊಂಡು ಬಂದಿದ್ರು. ಮುಂದೆ ನೀನು ಚೆನ್ನಾಗಿ ರೆಡಿ ಆಗಬೇಕು ಅಂತ ಗ್ರೀಷ್ಮಾ ರಕ್ಷಿತಾ ಅವ್ರಿಗೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ರಘು ಅವರು ಕೂಡ ಹೇಳ್ತಾರೆ, ನೀನು ಕೂಡ ಹೇಳು, ನಾನು ಕೂಡ ಅನೇಕ ಸಲ ಹೇಳಿದ್ದೀನಿ ಚೆನ್ನಾಗಿ ರೆಡಿ ಆಗು ಅಂತ. ಆಕೆ ತಲೆನೂ ಬಾಚಲ್ಲ, ಎಷ್ಟು ಹೇಳಿದ್ರು ಕೂಡ ಕೇಳಲ್ಲ ಅಂತ. ಅದಾದ ಬಳಿಕ ಗ್ರೀಷ್ಮ ಅವರು ಹೋದ ಬಳಿಕ ರಘು ಅವರು ಮತ್ತೆ ರಕ್ಷಿತನ ಕರೆದು ಕೇಳ್ತಾರೆ, ಎಲ್ಲಿದೆ ಸಾರಿ, ಯಾವ ಕಲರ್ ತಂದಿದ್ದಾಳೆ ನೋಡೋಣ ಅಂತ. ತೆಗೆದು ನೋಡಿದಾಗ ಹೇಳ್ತಾರೆ, ನೋಡಿ ಎಲ್ಲನೂ ಕೂಡ ಮಾಡಿಕೊಟ್ಟಿದ್ದಾಳೆ, ನಿನಗೆ ಕರೆಕ್ಟಾಗಿ ಸೆಟ್ ಮಾಡಿ ತಂದು ಕೊಟ್ಟಿದ್ದಾಳೆ, ಇನ್ಮೇಲೆ ನೀನು ಹಾಕಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ. ಈ ಸಂದರ್ಭದಲ್ಲಿ ರಕ್ಷಿತಾ ಅವರು ಕೂಡ ಹೇಳ್ತಾರೆ, ಹೌದು ಎಲ್ಲಾನು ಚೆನ್ನಾಗಿ ಮಾಡ್ತಂದಿದ್ದಾರೆ, ಬ್ಲೌಸ್ ಫಿಟ್ಟಿಂಗ್ಸ್ ಕೂಡ ಚೆನ್ನಾಗಿದೆ, ನನ್ನ ಅಳತೆ ಅವ್ರಿಗೆ ಹೇಗೆ ಗೊತ್ತಾಯಿತು, ಆ ರೀತಿ ಎಲ್ಲ ಮಾತಾಡ್ತಾರೆ. ರಘು ಅವರು ಜೊತೆಗೆ ಸೂರಜ್ ಅವರು ಕೂಡ ಆ ಸಂದರ್ಭದಲ್ಲಿ ಹೇಳ್ತಾರೆ, ಚೆನ್ನಾಗಿ ರೆಡಿ ಆಗಬೇಕು ನೀನು ಅಂತ. ಕೊನೆಗೂ ರಘುವಣ್ಣನ ಪತ್ನಿ ಗ್ರೀಷ್ಮಾ ಅತ್ತಿಗೆ ಕೊಟ್ಟಂತಹ ಸಾರಿಯಲ್ಲಿ ಈ ವಾರ ರಕ್ಷಿತಾ ಶೆಟ್ಟಿ ವೀಕೆಂಡ್ ಎಪಿಸೋಡ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ತುಂಬಾ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ಆ ಒಂದು ವಿಡಿಯೋವನ್ನು ನಾನು ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಕಮೆಂಟ್ಗಳನ್ನು ಹಾಕಿದ್ರು. ನಮ್ಮ ರಕ್ಷಿತಾ ನಿರಾಭರಣ ಸುಂದರಿ, ಆಕೆಗೆ ಮೇಕಪ್ ಬೇಕಾಗಿಲ್ಲ, ಆಕೆ ಹೇಗಿದ್ರೂ ಕೂಡ ನಮಗಿಷ್ಟ ಅಂತ. ಆದರೆ ಸೀರಿಯಲ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ತುಂಬ ಸುಂದರವಾದಂತಹ ಸೀರೆಯನ್ನೇ ಗ್ರೀಷ್ಮಾ ಅವರು ರಕ್ಷಿತಾಗೋಸ್ಕರ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ರು. ಇನ್ನು ರಘು ಅವರು ಕೂಡ ತುಂಬಾ ಖುಷಿಯಾಗಿರ್ತಾರೆ. ತಾನು ಹೇಳಿದ ಮಾತನ್ನ ನಡೆಸ್ಕೊಟ್ಟಿದ್ದಾಳೆ ರಕ್ಷಿತಾ ಅಂತ. ಅನೇಕ ಬಾರಿ ಹೇಳಿದ್ರು, ನೀನು ಚೆನ್ನಾಗಿ ರೆಡಿ ಆಗಬೇಕು ಅಂತ. ಕೊನೆಗೂ ರಘುವಣ್ಣನ ಮನಸ್ಸಿಗೆ ಖುಷಿ ಆಗುವ ರೀತಿಯಲ್ಲೇ ರಕ್ಷಿತಾ ನಡ್ಕೊಂಡಿದ್ದಾರೆ. ಅವರ ಪತ್ನಿ ತಂದಂತಹ ಸಾರಿಯನ್ನು ಉಟ್ಟು ಚೆನ್ನಾಗಿ ರೆಡಿ ಆಗಿದ್ರು. ನನಗೆ ಈ ಸಂದರ್ಭದಲ್ಲಿ ಸೂರಜ್ ಅವರು ಇರಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಪಾಪ ಸೂರಜ್ ಅವರು ಕೂಡ ರಕ್ಷಿತಾ ಅವರಿಗೆ ಪದೇ ಪದೇ ಬುದ್ಧಿಮಾತು ಹೇಳ್ತಾ ಇದ್ರು, ನೀನು ಚೆನ್ನಾಗಿ ರೆಡಿ ಆಗು, ಆ ರೀತಿ ಆಗು, ಈ ರೀತಿ ಆಗು ಅಂತ. ರಕ್ಷಿತಾ ಶೆಟ್ಟಿ ಅವ್ರ ಹತ್ರ ಬಟ್ಟೆ ಇಲ್ಲದೆ ಏನಲ್ಲ, ಅಥವಾ ಮೇಕಪ್ ಐಟಮ್ಸ್ಗಳು ಇಲ್ಲದೆ ಅಲ್ಲ, ಆಕೆಗೆ ಇದು ಯಾವುದ್ರಲ್ಲೂ ಕೂಡ ಆಸಕ್ತಿ ಇಲ್ಲ. ಅನೇಕ ಬಾರಿ ರಘು ಅವರ ಜೊತೆನೇ ಹೇಳಿದ್ದಾರೆ, ನನಗದೆಲ್ಲ ಹಾಕಿದ್ರೆ ತುಂಬ ಕಷ್ಟ ಅಂತ ಅನಿಸುತ್ತೆ, ಏನೋ ಭಾರ ಹೊತ್ಕೊಂಡಂತ ಫೀಲ್ ಆಗುತ್ತೆ, ಅದಕ್ಕೋಸ್ಕರ ನಾನು ಹಾಕಲ್ಲ ಅಂತ. ಆದರೆ ಪ್ರೀತಿಯ ರಘುವಣ್ಣಗೋಸ್ಕರ ಎಲ್ಲವನ್ನ ಕೂಡ ಸಹಿಸ್ಕೊಂಡು ಅವರ ಇಷ್ಟದಂತೆ ರೆಡಿ ಆಗಿದ್ರು ರಕ್ಷಿತಾ ಶೆಟ್ಟಿ. ಆದರೆ ಆ ಒಂದು ಎಪಿಸೋಡ್ ತುಂಬ ಭಾವುಕವಾಗಿತ್ತು. ಅವರ ನೆಚ್ಚಿನ ಮಾಳು ನಿಪ್ನಾಳ್ ಅವರು ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಬಿಕ್ಕಿ ಬಿಕ್ಕಿ ಆಳ್ತಾರೆ. ಇನ್ನು ರಕ್ಷಿತಾ ಅವರನ್ನು ಈ ಹಿಂದೆ ಬೇರೆ ಬೇರೆ ಗೆಟಪ್ಗಳಲ್ಲಿ, ಸೀರೆಗಳಲ್ಲೂ ಕೂಡ ನೋಡಿದ್ದೀರ. ಆದರೆ ಆ ಒಂದು ಸೀರೆಯಲ್ಲಿ ವಿಶೇಷವಾಗಿ ಅವರು ಕಾಣಿಸ್ಕೊಂಡ್ರು. ಯಾಕಂದರೆ ಆ ಸೀರೆಯನ್ನು ಅಷ್ಟೇ ಪ್ರೀತಿಯಿಂದ ಅವರ ಪತ್ನಿ, ಅಂದರೆ ರಘು ಅವರ ಪತ್ನಿ ಗ್ರೀಷ್ಮಾ ಅವರು ರಕ್ಷಿತಾಗೋಸ್ಕರ ತಂದಿದ್ರು. ರಕ್ಷಿತಾಗೋಸ್ಕರ ಅದನ್ನು ತೆಗೆದುಕೊಂಡು ಬಂದು ಅವರ ಮಗ ರೋನಿತ್ ಅವರು ಕೊಟ್ಟಂಥ ಸಂದರ್ಭದಲ್ಲೂ ಕೂಡ, ನನಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಅಪ್ಪನನ್ನು ಹೊರತುಪಡಿಸಿದ್ರೆ ನೀವೇ ಇಷ್ಟ ಅನ್ನೋ ಮಾತನ್ನು ರಕ್ಷಿತಾ ಅವರಿಗೆ ಅವರ ಮಗ ಹೇಳ್ತಾರೆ. ಅವರು ಕೂಡ ಚೆನ್ನಾಗಿ ರೆಡಿ ಆಗಬೇಕು ಅಂತ ಹೇಳ್ತಾರೆ. ಎಸ್ಪೆಷಲಿ ಬೆಡ್ರೂಮ್ಗೆ ಕರೆಸ್ಕೊಂಡು ಅಲ್ಲಿ ಕೂಡ ರಘು ಅವರು ಹೇಳ್ತಾರೆ, ನೋಡು ನಿಂಗೋಸ್ಕರ ಇದೆಲ್ಲ ತಂದಿದ್ದಾಳೆ, ನೀನು ರೆಡಿ ಆಗಬೇಕು ಅಂತ. ಟೋಟಲಿ ರಕ್ಷಿತಾ ಅವರು ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡು ಕೊನೆಗೂ ರೆಡಿ ಆಗಿದ್ದಾರೆ. ನಿನ್ನೆಯ ಆ ಒಂದು ಎಪಿಸೋಡ್ನಲ್ಲಿ ತುಂಬ ಮುದ್ದಾಗಿ ರಕ್ಷಿತಾ ಕಾಣಿಸ್ಕೊಂಡಿದ್ರು. ಅಭಿಮಾನಿಗಳಿಗೂ ಕೂಡ ಖುಷಿ ಕೊಟ್ಟಿರುತ್ತೆ. ಇಷ್ಟು ದಿನ ನೋಡಿದಂಥ ರಕ್ಷಿತಾಗೂ ನಿನ್ನೆ ನೋಡಿದಂಥ ರಕ್ಷಿತಾಗೂ ಒಂದಷ್ಟು ವ್ಯತ್ಯಾಸಗಳಿತ್ತು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಸಾರಿಯಲ್ಲಿ. ಕೊನೆಗೂ ರಘುವಣ್ಣನ ಆಸೆಯನ್ನು ರಕ್ಷಿತಾ ಶೆಟ್ಟಿ ಈಡೇರಿಸಿದ್ದಾರೆ. ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ. ಅದೇ ಮಾತಿಗೆ ತಕ್ಕಂತೆ ರಘು ಕೂಡ ರಕ್ಷಿತಾ ಅವರ ವಿಚಾರದಲ್ಲಿ ನಿನ್ನೆ ಆಡಿದಂತಹ ಆ ಮಾತುಗಳು ರಕ್ಷಿತಾಗೂ ಖುಷಿ ಕೊಟ್ಟಿದೆ, ಹಾಗೆ ಅವರ ಅಭಿಮಾನಿಗಳಿಗೂ ಕೂಡ ಖುಷಿ ಕೊಟ್ಟಿದೆ. ಇಬ್ಬರ ಈ ಒಂದು ಬಾಂಧವ್ಯ ಹೀಗೆ ಇರಲಿ ಅಂತ ಅಭಿಮಾನಿಗಳು ಕೂಡ ಹರಿಸ್ತಾ ಇದ್ದಾರೆ, ವೀಕ್ಷಕರು ಕೂಡ ಹರಿಸ್ತಾ ಇದ್ದಾರೆ. ಸೊ ನಿನ್ನೆ ರಕ್ಷಿತಾ ಅವರು ಹೇಗೆ ಕಾಣಿಸ್ತಾ ಇದ್ರು ಗ್ರೀಷ್ಮಾ ಅವರು ತಂದಂತಹ ಸಾರಿಯಲ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೇನೆ ಆ ಒಂದು ಸಾರಿಯನ್ನ ಅಷ್ಟು ಪ್ರೀತಿಯಿಂದ
ತಂದಂತಹ ಗ್ರೀಷ್ಮ ಅವರಿಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮವರ ಜೊತೆ ಶೇರ್ ಮಾಡಿ. ಹಾಗೆಯೇ ಯಾರು ನಮ್ಮ ವಾಹಿನಿಯನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.